ಆಟೋದಲ್ಲಿ ಇಟ್ಟಿದ್ದ ಎಲ್ಪಿಜಿ ಸ್ಫೋಟಗೊಂಡು ಆಟೋ ಸೇರಿ 2 ಕಾರುಗಳು ಬೆಂಕಿಗೆ ಆಹುತಿಯಾಗಿದೆ. ಕಾರವಾರ ತಾಲೂಕಿನ ಅಮದಳ್ಳಿಯಲ್ಲಿ ತಡರಾತ್ರಿ ಈ ಘಟನೆ ನಡೆದಿದೆ. ಥಾಮಸ್ ಫರ್ನಾಂಡಿಸ್ ಎಂಬವರಿಗೆ ಸೇರಿದ ಬಜಾಜ್ ಮ್ಯಾಕ್ಸಿಮೋ ಆಟೋ ಹಾಗೂ 2 ಡಿಸೈರ್ ಕಾರು ಹೊತ್ತಿ ಉರಿದಿದೆ. ಎಲ್ಪಿಜಿ ಸ್ಫೋಟಗೊಂಡ ಕ್ಷಣದಲ್ಲೇ 3 ವಾಹನಗಳು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ವಾಹನಗಳು ಮನೆಯ ಕಾಂಪೌಂಡ್ ಹೊರಭಾಗದಲ್ಲಿ ನಿಲ್ಲಿಸಿದ್ರಿಂದ ಭಾರೀ ಅನಾಹುತ ತಪ್ಪಿದೆ. ಕೆಂಪೇಗೌಡ ಏರ್ಪೋರ್ಟ್ ಪಿಕಪ್ ಪಾಯಿಂಟ್ಗೆ ಹಳದಿ ಬೋರ್ಡ್ಗಳಿಗೆ ನಿರ್ಬಂಧ ವಿಧಿಸಿರುವುದನ್ನು ಖಂಡಿಸಿ ಚಾಲಕರು ಪ್ರತಿಭಟನೆ ನಡೆಸಿದ್ರು. ಏರ್ಪೋರ್ಟ್ನ ಸಾದಹಳ್ಳಿ ಟೋಲ್ ಬಳಿ 500ಕ್ಕೂ ಹೆಚ್ಚು ಚಾಲಕರು ಧರಣಿ ಕೂತಿದ್ರು. ಅಗ್ರಿಗೇಟರ್ ಕಂಪನಿಗಳ ಗಾಡಿ ತಡೆದು ಮುತ್ತಿಗೆಗೆ ಯತ್ನ ನಡೆಸಿದ್ರು. ರಸ್ತೆ ತಡೆದು ಅಗ್ರಿಗೇಟರ್ ಗಾಡಿಗಳಿಗೆ ಬಾಟಲ್ ಎಸೆದ್ರು. ಹಳದಿ ಬೋರ್ಡ್ಗಳಿಗೆ ಏರ್ಪೋರ್ಟ್ನ ಪಿಕಪ್ ಪಾಯಿಂಟ್ಗೆ ಅವಕಾಶ ನೀಡುವಂತೆ ಒತ್ತಾಯ ಮಾಡಿದ್ರು. ಚಾಲಕರ ನಿಯಂತ್ರಣ ಮಾಡಲು ಆಗದೆ ಪೊಲೀಸರು ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ರು. ಭಾರೀ ಚಳಿಗೆ ರಾಜಧಾನಿ ಬೆಂಗಳೂರು ಜನರು ನಡುತ್ತಿದ್ದಾರೆ. ಮಂಜು ಮುಸುಕಿದ ವಾತಾವರಣದ ಜೊತೆ ಶೀತ ಗಾಳಿಗೆ ಜನರು ತತ್ತರಿಸಿದ್ದಾರೆ. ಸಿಲಿಕಾನ್ ಸಿಟಿಯ ಮಂಜು ಕವಿದ ಮನಮೋಹಕ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ವಿಡಿಯೋ ವೈರಲ್ ಆಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡ ತಾಲೂಕಿನ ಕಾತೂರ ವಲಯದ ಪಾಳ ಕೋಡಂಬಿ ರಸ್ತೆಯಲ್ಲಿ ಕಾಡಾನೆ ಪ್ರತ್ಯಕ್ಷವಾಗಿ ಆತಂಕ ಸೃಷ್ಟಿಸಿತ್ತು. ಒಂಟಿ ಸಲಗ ರಸ್ತೆಗೆ ಅಡ್ಡ ಬಂದು ನಿಂತಿದ್ರಿಂದ 1 ಗಂಟೆಗೂ ಹೆಚ್ಚು ಕಾಲ ಸಂಚಾರ ಸಂಪೂರ್ಣ ಬಂದ್ ಆಗಿತ್ತು. ಕಾತೂರು ಅರಣ್ಯ ವಲಯದಿಂದ ಬಂದ ಆನೆ ರಸ್ತೆ ಮಧ್ಯದಲ್ಲೇ ನಿಂತಿತ್ತು. ವಾಹನ ಸವಾರರು ಭಯದಿಂದ ಮುಂದೆ ತೆರಳದೆ ರಸ್ತೆಯಲ್ಲೇ ನಿಂತಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.